ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇತಿಹಾಸ ವಿಭಾಗದಲ್ಲಿ ಅಂದರೆ ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ DSC 14ರ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೋತ್ತರ ಸರಣಿಗಳನ್ನು ನೋಡ್ತಾ ಹೋಗ್ತಿದ್ದೇವೆ. ಈಗಾಗಲೇ ಒಂದು ಪ್ರಶ್ನೋತ್ತರ ಸರಣಿಯ 2 ವಿಡಿಯೋಗಳನ್ನು ಮಾಡಿ ನಾವು SM ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇವೆ. ನೋಡಿರಲಿಲ್ಲ ಅಂದ್ರೆ ತಪ್ಪದೇ ಹೋಗಿ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಡಿಯೋಗಳು ನಿಮಗೆ ದೊರೀತವೆ, ನೋಡಿರಿ. ಮತ್ತು ಈ ವಿಡಿಯೋಗಳನ್ನು ನಿಮಗೆ ಶೀಘ್ರದಲ್ಲಿ ಬೇಕಾಗಿತ್ತಪ್ಪ ಅಂದರೆ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಅತಿ ಶೀಘ್ರದಲ್ಲಿ ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಎಂದು ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಸುರಪುರದ ವೆಂಕಟಪ್ಪ ನಾಯಕರ ಜೀವನ ಮತ್ತು ಸಾಧನೆ. ಸುರಪುರದ ವೆಂಕಟಪ್ಪ ನಾಯಕ ಅವರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು. ನಿಜಕ್ಕೂ 1857ರ ಸ್ವಾತಂತ್ರ್ಯ ಸಮರದ ಸುತ್ತಮುತ್ತದ ಕಾಲಘಟ್ಟದಲ್ಲಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಮಹಾನ್ ಯೋಧ ಸುರಪುರದ ವೆಂಕಟಪ್ಪ ನಾಯಕರು. ಇವರು ಧೈರ್ಯ, ನಿಷ್ಠೆ ಮತ್ತು ತ್ಯಾಗಕ್ಕೆ ಘಾತಿಯಾಗಿರುವಂಥವ್ರು. ಅಂದರೆ ಧೈರ್ಯ, ನಿಷ್ಠೆ ಮತ್ತು ತ್ಯಾಗದ ಒಂದು ಸಂಕೇತನೇ ಸುರಪುರದ ವೆಂಕಟಪ್ಪ ನಾಯಕ ಎಂದು ಹೇಳ್ಬೋದು. ಅಷ್ಟೊಂದು ತ್ಯಾಗಮಯಿ ಜೀವನ ನಡೆಸಿರ್ತಕ್ಕಂಥವ್ರು ಸುರಪುರದ ವೆಂಕಟಪ್ಪ ನಾಯಕನವರು. ಇವರ ಪರಿಚಯ ಯಾವ ರೀತಿಯಾಗಿದೆಪ್ಪ ಅಂದರೆ, ಇವರ ಹೆಸರು ವೆಂಕಟಪ್ಪ ನಾಯಕ, ಸ್ಥಳ ಇಂದಿನ ಯಾದಗಿರಿ ಜಿಲ್ಲೆಯ ಅಂದರೆ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ಅಂತಕ್ಕಂಥದ್ದು ಇವರ ಒಂದು ಸ್ಥಳ. ಇವಾಗ ಸುರಪುರ ಸಂಸ್ಥಾನವನ್ನು ನೀಲಕಂಠ ರಾಯರಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಂಸ್ಥಾನ. ನೀಲಕಂಠ ರಾಯರಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಸಂಸ್ಥಾನ ನಂತರ ವೆಂಕಟಪ್ಪ ನಾಯಕರ ಅವಧಿಗೆ ಬಂದು ತಲುಪಿತು. ಅಂದರೆ ನೀಲಕಂಠ ರಾಯರಾದ ನಂತರ ಅನೇಕ ನಾಯಕರು ಒಂದು ಸುರಪುರ ಸಂಸ್ಥಾನವನ್ನು ಆಡಳಿತ ಮಾಡ್ತಾರೆ. ಈ ರೀತಿಯಾಗಿ ನಾಯಕರು ಆಡಳಿತ ಮುಗಿತಾ ಬಂದಂತೆ ಇದು ಕೊನೆಗೆ ಬಂದು ತಲುಪಿದ್ದು ವೆಂಕಟಪ್ಪ ನಾಯಕರ ಅವಧಿಗೆ. ಅವರ ಮೇಲ್ವಿಚಾರಣೆ ಆರಂಭ ಅಂದರೆ ಅವರ ಅಧಿಕಾರದ ಆರಂಭ ಯಾವ ರೀತಿ ಆಗ್ತದಪ್ಪ ಅಂದರೆ, ವೆಂಕಟಪ್ಪ ನಾಯಕವರನ್ನು ಚಿಕ್ಕ ವಯಸ್ಸಿನಲ್ಲೇ ಒಂದು ಸುರಪುರದ ಚಕ್ರಾಧಿತ್ಯವನ್ನು ವಹಿಸ್ತಾರೆ. ಅಂದರೆ ಸುಮಾರು 1853ರಲ್ಲಿ ಇವರು ಆಡಳಿತಕ್ಕೆ ಬರ್ತಾರೆ. ಬಹಳ ಸಣ್ಣ ವಯಸ್ಸಿನಲ್ಲಿ ಇವರು ಸುರಪುರದ ಆಡಳಿತವನ್ನು ವಹಿಸ್ಕೊಳ್ತಾರೆ ಮತ್ತು ದಕ್ಷಿಣ ಭಾರತದ ನಿಯಂತ್ರಣದಲ್ಲಿ ತರಲು ಬ್ರಿಟಿಷರು ಹವಣಿಸಿರ್ತಾರೆ. ಅಂದ್ರೆ ಇಡೀ ದಕ್ಷಿಣ ಭಾರತವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಆಡಳಿತ ಮಾಡಬೇಕೆಂದು ಬ್ರಿಟಿಷರು ಹವಣಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಹಳ ರಾಜನಾಗಿ ಆಡಳಿತಕ್ಕೆ ಬಂದಿರತಕ್ಕಂಥ ಸುರಪುರದ ವೆಂಕಟಪ್ಪ ನಾಯಕರವರನ್ನು ಬ್ರಿಟಿಷರು ನಿರ್ಲಕ್ಷ್ಯ ಮಾಡ್ತಾರೆ. ಅಂದರೆ ಸಣ್ಣ ಬಾಲಕದನ ಅವನಿಂದ ನಮಗೇನು ಮಾಡಲಿಕ್ಕೆ ಸಾಧ್ಯ ಅಂತ ಬ್ರಿಟಿಷರು ಆ ಸುರಪುರದ ವೆಂಕಟಪ್ಪ ನಾಯಕರನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಸಂಸ್ಥಾನದ ತಂತ್ರಜ್ಞಾನ ಮತ್ತು ತಮ್ಮಲ್ಲಿರ್ತಕ್ಕಂಥ ಧೈರ್ಯ, ಆ ಸಂಸ್ಥಾನಿಕರ ಸಹಾಯದಿಂದ ಬ್ರಿಟಿಷರ ಸಂಪೂರ್ಣ ಹೋರಾಟವನ್ನು ನಿರ್ವಹಿಸಲು ಸುರಪುರದ ವೆಂಕಟಪ್ಪ ನಾಯಕರು ಸಿದ್ಧರಾಗಿರ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ಮೇಲೆ ತಮ್ಮ ಹಿಡಿತವನ್ನು ಮತ್ತು ತೆರಿಗೆ ವಿಧಿಗಳನ್ನು ಗಟ್ಟಿಯಾಗಿ ಮಾಡ್ತಿದ್ರು. ಅಂದರೆ ಪ್ರತಿಯೊಂದು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಆಡಳಿತವನ್ನು ಒಪ್ಪಿಕೊಂಡ ನಂತರ ತೆರಿಗೆಯನ್ನು ವಿಧಿಸಬೇಕು. ಅವರು ಎಷ್ಟು ತೆರಿಗೆಯನ್ನು ಹೇಳ್ತಾರೋ ಅಷ್ಟು ತೆರಿಗೆಯನ್ನು ವಿಧಿಸಬೇಕು ಮತ್ತು ಅವರ ನೀತಿ ನಿಯಮಗಳಿಗೆ ಬದ್ಧರಾಗಿರಬೇಕೆಂದು ಬ್ರಿಟಿಷರ ಆಡಳಿತಗಳು ಹೇಳ್ತಿದ್ವು.
ಆದರೆ ವೆಂಕಟಪ್ಪ ನಾಯಕರು ಇಂಥ ಒಂದು ನೀತಿ ನಿಯಮಗಳಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅವರು ಯಾವುದೇ ರೀತಿಯ ನೀತಿ ನಿಯಮಗಳನ್ನು ತಂದರೂ ಅವುಗಳಿಗೆ ಅಡ್ಡಿ ಉಂಟು ಮಾಡ್ತಾರೆ. ಯಾರು? ಸುರಪುರದ ವೆಂಕಟಪ್ಪ ನಾಯಕರು. ಅವರು ಬ್ರಿಟಿಷರ ಪಾಲಿಗೆ ಒಂದು ತಲೆನೋವಾಗಿ ಪರಿಣಮಿಸ್ತಾರೆ. ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೆ ಅಡ್ಡಿಯನ್ನು ಮಾಡ್ತಾರೆ. ಈ ರೀತಿಯಾಗಿ ಅವರ ಬ್ರಿಟಿಷರ ಪಾಲಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ಎಂದು ಹೇಳಬಹುದು. ಇನ್ನು ವಿದೇಶಿ ಶಕ್ತಿಗೆ ವಿರುದ್ಧದ ಸ್ಥೈರ್ಯ. ಇಂಗ್ಲೀಷರು ಏನು ಮಾಡ್ತಾರಪ್ಪ ಅಂದರೆ, ಹೇಗಾದರೂ ಮಾಡಿ ಸುರಪುರದ ವೆಂಕಟಪ್ಪ ನಾಯಕನನ್ನು ಸದೆ ಬಡಿಬೇಕು, ಸುರಪುರವನ್ನು ತಮ್ಮ ಆಡಳಿತದಲ್ಲಿ ಇರಿಸಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ಡಾಕ್ಟ್ರೈನ್ ಆಫ್ ಲೇಫ್ಸ್ ಒಂದು ನಿಯಮವನ್ನು, ಮೊದಲೇ ಈ ನಿಯಮ ಜಾರಿಯಲ್ಲಿರ್ತದೆ. ಆ ಒಂದು ನಿಯಮವನ್ನು ಸುರಪುರದ ವೆಂಕಟಪ್ಪ ನಾಯಕರಿಗೆ ಅನ್ವಯಿಸುವಂತೆ ಪ್ರಯತ್ನ ಮಾಡ್ತಾರೆ. ಆದರೆ ಸುರಪುರದ ವೆಂಕಟಪ್ಪ ನಾಯಕರು ಇವರು ಯಾವುದೇ ರೀತಿಯ ನೀತಿ ನಿಯಮಗಳನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಹೋರಾಟ ಮಾಡೋಣ ಬನ್ನಿ ಅಂತ ಇದ್ರಾದ್ರೆ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದರು, ಆದರೆ ಅವರ ನೀತಿ ನಿಯಮಗಳಿಗೆ ಶರಣಾಗಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಅವರ ಪ್ರತಿಯೊಂದು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ರು. ನಿಶಸ್ತ್ರೀಕರಣ ಕಾಯ್ದೆ ತಂದರು, ಅದನ್ನು ಕೂಡ ಉಲ್ಲಂಘನೆ ಮಾಡಿ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈ ರೀತಿಯಾಗಿ ಅವರು ತಮ್ಮ ಜನರನ್ನು ಸಂಗ್ರಹಿಸಿ, ತಮ್ಮ ಸಂಸ್ಥಾನಿಕರನ್ನು ಸಂಗ್ರಹಿಸಿ, ತಮ್ಮ ಸಂಸ್ಥಾನದ ಯುದ್ಧ ತಂತ್ರಗಳನ್ನು ಬಳಸಿ ಆ ಬ್ರಿಟಿಷರೊಂದಿಗೆ ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದರು. ಮತ್ತು ಸುರಪುರದ ವೆಂಕಟಪ್ಪ ನಾಯಕರ ಬಂಧನ ಮತ್ತು ಒಂದು ಆತ್ಮಹತ್ಯೆ ಎಂದು ಹೇಳ್ಬೋದು. ಬ್ರಿಟಿಷರು ಕೊನೆಗೆ ಅವರನ್ನು ವಂಚನೆಯ ಮೂಲಕ ಬಂಧಿಸ್ತಾರೆ. ಹೆಚ್ಚಾನೆಚ್ಚು ಬ್ರಿಟಿಷರು ಯಾವ ರೀತಿಯ ಆಡಳಿತ ಮಾಡ್ತಾರಪ್ಪ ಅಂದರೆ, ಅವರು ನೇರಾನೇರಿ ಹೋರಾಡಲಿಕ್ಕೆ ಸಾಧ್ಯವಾಗದಿದ್ದಾಗ ಮೋಸದಿಂದ ಅನೇಕ ಮೋಸದ ಕೃತ್ಯಗಳನ್ನು ಎಸಗಿ ಆ ನಾಯಕರನ್ನು ವಶಪಡಿಸಿಕೊಳ್ತಿದ್ರು. ವಶಪಡಿಸಿಕೊಂಡು ಕಾರಾಗೃಹದಲ್ಲಿಟ್ಟು ಚಿತ್ರಹಿಂಸೆಗಳನ್ನು ಕೊಟ್ಟು ಅವರನ್ನು ಕೊಂದು ಹಾಕ್ತಿದ್ರು. 1858ರಲ್ಲಿ ಬ್ರಿಟಿಷರ ನ್ಯಾಯಾಲಯದ ಆದೇಶದಂತೆ ಅವರನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ಸೆಂಟ್ರಲ್ ಜೈಲಿಗೆ ಕಳಿಸಲಾಗ್ತದೆ. ಒಂದು ಸೆಂಟ್ರಲ್ ಜೈಲಿನಲ್ಲಿ ಬ್ರಿಟಿಷರು ಅನೇಕ ರೀತಿಯ ಕಿರುಕುಳವನ್ನು ಕೊಡ್ತಾರೆ. ಬ್ರಿಟಿಷರು ಎಷ್ಟೇ ಕಿರುಕುಳವನ್ನು ಕೊಟ್ಟರು ಕೂಡ ನಾನು ನನ್ನ ತಾಯಿ ಭಾರತ ಮಾತೆಯ ದ್ರೋಹ ಬಗೆಯಂತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧನಿಲ್ಲ, ನಿಮ್ಮ ಈ ಒಂದು ಅನ್ಯಾಯದ ನೀತಿ ನಿಯಮಗಳನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಎಂದು ಸುರಪುರದ ವೆಂಕಟಪ್ಪ ನಾಯಕರು ಸಾರಿ ಸಾರಿ ಹೇಳ್ತಾರೆ. ಕೊನೆಗೆ ನಾನು ಬ್ರಿಟಿಷರ ಕೈಯಿಂದ ಸತ್ಯ ಅನ್ನೋ ಒಂದು ಅಪವಾದ ನನ್ನ ಮೇಲೆ ಬರಬಾರದು ಎಂದು ತಿಳಿದು ಸ್ವತಃ ತಮ್ಮ ಪ್ರಾಣವನ್ನು ತಾವೇ ಹೊಡೆದುಬಿಡ್ತಾರೆ. ಅಂದರೆ ಗನ್ ಮುಖಾಂತರ, ಪಿಸ್ತೂಲ್ ಮುಖಾಂತರ ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಂಡು ತಾಯಿ ಭಾರತ ಮಾತೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ. ಇದರ ಪರಿಣಾಮ ಮತ್ತು ಮಹತ್ವ ಯಾವ ರೀತಿಯಾಗಿರ್ತದಪ್ಪ ಅಂದರೆ, ವೆಂಕಟಪ್ಪ ನಾಯಕನ ಬಂಡಾಯವು 1857ರ ದಂಗೆಯ ಭಾಗವಾಗಿಲ್ಲ, ಆದರೂ ಸಹ ಅದರ ಶ್ರೇಣಿಯಲ್ಲಿ ಲೆಕ್ಕಿಸಲಾಗ್ತದೆ. 1857ರ ದಂಗೆ ಬ್ರಿಟಿಷರ ವಿರುದ್ಧ ಯಾವ ರೀತಿಯಾದ ನೀತಿಗಳನ್ನು ಅನುಸರಿಸುತ್ತಿತ್ತೋ ಅದೇ ರೀತಿಯ ನೀತಿಗಳನ್ನು ಸುರಪುರದ ವೆಂಕಟಪ್ಪ ನಾಯಕರು ಅನುಸರಿಸ್ತಾ ಇರ್ತಾರೆ. ಬ್ರಿಟಿಷರು ಯಾವುದೇ ರೀತಿಯ ನೀತಿ ನಿಯಮಗಳನ್ನು ತಂದರೆ ಅವುಗಳನ್ನು ಉಲ್ಲಂಘನೆ ಮಾಡಿ ನಮ್ಮ ಭಾರತೀಯ ರಕ್ಷಣಾ ನೀತಿಗಳನ್ನು ಸುರಪುರದ ವೆಂಕಟಪ್ಪ ನಾಯಕರು ಅನುಸರಿಸುತ್ತಾರೆ. ಇದರಿಂದಾಗಿ ಅವರ ಸ್ವಾತಂತ್ರ್ಯ ಪರ ಧೈರ್ಯದಿಂದ ಮಾಡಿದ ಯತ್ನ, ಮಣ್ಣಿನ ಪ್ರೀತಿಗಾಗಿ, ತಾಯ್ನಾಡಿಗಾಗಿ ನೀಡತಕ್ಕಂಥ ಬಲಿದಾನ ಇಂದಿಗೂ ನಮ್ಮ ಇತಿಹಾಸ ಪುಟದಲ್ಲಿ ಮರುಕಳಿಸ್ತಿದ್ದೇವೆ ಸ್ನೇಹಿತರೆ. ಅವರ ದಿಟ್ಟ ನಿರ್ಣಯದಿಂದ ಮತ್ತು ತ್ಯಾಗದಿಂದ ಕರ್ನಾಟಕದ ಇತಿಹಾಸದಲ್ಲಿ ಅವರ ಸ್ಥಾನ ಇಂದಿಯೂ ಕೂಡ ಅಜರಾಮರವಾಗಿದೆ ಎಂದು ಹೇಳಬಹುದು. ಜೀವಂತ ಹೊತ್ತಿಗೆ ಆದ ಸುರಪುರದ ವೆಂಕಟಪ್ಪ ನಾಯಕರು, ಅವರು ಸತ್ರು ಕೂಡ ಅವರ ಮಾಡತಕ್ಕಂಥ ಕಾರ್ಯಗಳು ಇಂದಿಗೂ ಕೂಡ ನಮ್ಮ ಇತಿಹಾಸದಲ್ಲಿ ಪಟಪಟನೆ ಪಡಿಸ್ತಾ ಇದ್ದೇವೆ. ಅವರು ಸತ್ತಿರಬಹುದು ಕೂಡ, ಅವರ ಇತಿಹಾಸ ಕೂಡ ಇನ್ನೂ ಸತ್ತಿಲ್ಲ. ಅಂತೆಯೇ ಹೋರಾಟವು ಸ್ವಾತಂತ್ರ್ಯದ ಅರ್ಥವನ್ನು ಜನರಲ್ಲಿ ತುಂಬುತ್ತದೆ. ಸುರಪುರದ ಪ್ರಜೆಗಳು ಅವರ ಸ್ಮರಣಾರ್ಥವಾಗಿ ಹಲವಾರು ವರ್ಷಗಳಿಂದ ಇಲ್ಲಿಯವರೆಗೂ ಕೂಡ ವೆಂಕಟಪ್ಪ ನಾಯಕರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಏನೂ ಇಲ್ಲ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾವು ಇದ್ದಾಗ ನಮ್ಮನ್ನು 4 ಜನ ಹೊಗಳಿದ್ರೆ ಸಾಲದು, ನಾವು ಸತ್ತಾಗ ಕೂಡ ನಮ್ಮನ್ನು ಜನರು ಸ್ಮರಿಸ್ತಾರೋ ಅದು ನಿಜವಾದ ಸಾಧನೆ ಎಂದು ಹೇಳ್ಬೋದು.
ಅಂತಹ ಸಾಧನೆಯನ್ನು ಮಾಡುವಲ್ಲಿ ಸುರಪುರದ ವೆಂಕಟಪ್ಪ ನಾಯಕರು ಬಹಳ ಮುಂದಿದ್ದಾರೆ ಎಂದು ಹೇಳ್ಬೋದು. ವೆಂಕಟಪ್ಪ ನಾಯಕ ನಿಜವಾಗಿಯೂ ಬಹಳ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ಬಿರುದಿಗೆ ಅರ್ಹರಾಗಿರ್ತಾರೆ. ಆತ ಆಡಳಿತಕ್ಕೆ ಬಂದಾಗ ಬಹಳ ಚಿಕ್ಕ ವಯಸ್ಸಿನ ವ್ಯಕ್ತಿಯಾಗಿರ್ತಾನೆ. ಅದರಿಂದಾನೇ ಬ್ರಿಟಿಷರು ಅವರನ್ನು ನಿರ್ಲಕ್ಷ್ಯ ಮಾಡ್ತಾರೆ. ವ್ಯಕ್ತಿ ಚಿಕ್ಕವನಾಗಿದ್ದರೂ ಕೂಡ ಅವರ ವಿಚಾರಧಾರೆಗಳು, ಅವರ ವ್ಯಕ್ತಿತ್ವ, ಅವರ ಧೈರ್ಯ ಬಹುದೊಡ್ಡದಾಗಿರುವಂಥದ್ದು. ಬ್ರಿಟಿಷರ ಅಂದರೆ ಇಡೀ ಭಾರತವನ್ನೇ ಸ್ವಲ್ಪ ಮಟ್ಟಿಗೆ ತಮ್ಮ ಅಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥ ಬ್ರಿಟಿಷರನ್ನು ವಿರುದ್ಧ ಹಾಕಿಕೊಂಡವರೊಂದಿಗೆ ಹೋರಾಡಬೇಕಂದ್ರೆ ಸಾಮಾನ್ಯವಾದ ಮಾತಲ್ಲ. ವ್ಯಕ್ತಿ ಚಿಕ್ಕವನಾಗಿದ್ದರೂ ಕೂಡ ಬ್ರಿಟಿಷರ ಪ್ರತಿಯೊಂದು ನೀತಿ ನಿಯಮಗಳನ್ನು, ದುರಾಡಳಿತವನ್ನು ವಿರೋಧಿಸಿ ತಮ್ಮ ಭಾರತೀಯ ಮಹತೆಯ ರಕ್ಷಣಾ ನೀತಿಯನ್ನು ಅನುಸರಿಸಿ ಬಹಳ ಅಚ್ಚುಕಟ್ಟಾದ ಒಂದು ಆಡಳಿತವನ್ನು ಸುರಪುರದ ವೆಂಕಟಪ್ಪ ನಾಯಕರು ಮಾಡ್ತಾ ಬಂದರು. ಅಂತಹ ನಾಯಕರನ್ನು ನಾವು ಇಂದು ಇತಿಹಾಸ ಪುಟದಲ್ಲಿ ಸ್ಮರಿಸಲಿಕ್ಕೆ ಅನೇಕ ಕಥೆಗಳಾಗಿರ್ಬೋದು, ಜನಪದ ರೂಪದಲ್ಲಾಗಿರ್ಬೋದು, ಪ್ರಬಂಧ ರೂಪದಲ್ಲಾಗಿರ್ಬೋದು, ಅಂಥ ನಾಯಕರನ್ನು ನಾವು ಇಂದಿಗೂ ಕೂಡ ಸ್ಮರಣೆ ಮಾಡ್ತೀವಿ ಎಂದು ಹೇಳ್ಬೋದು ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ, ನರಗುಂದದ ಬಾಬಾ ಸಾಹೇಬರ ಜೀವನ ಮತ್ತು ಸಾಧನೆ. ನರಗುಂದದ ಬಾಬಾ ಸಾಹೇಬರ ಜೀವನ ಮತ್ತು ಸಾಧನೆಯನ್ನು ಕುರಿತು ನೋಡಬೇಕಾದರೆ, ಇವರು 1857ರ ಸ್ವಾತಂತ್ರ್ಯ ಸಮರದಲ್ಲಿ ದಕ್ಷಿಣ ಭಾರತದ, ಅದರಲ್ಲಿಯೂ ಮುಖ್ಯವಾಗಿ ಕರ್ನಾಟಕದ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು. ಇವರು ದಕ್ಷಿಣ ಭಾರತದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ 1857ರ ದಂಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖ ನಾಯಕರೆಂದು ಹೇಳಬಹುದು. ಅವರ ಧೈರ್ಯ, ದೇಶಭಕ್ತಿ ಮತ್ತು ಬ್ರಿಟಿಷರ ವಿರುದ್ಧದ ನಿರ್ದಯ ಹೋರಾಟ ಇಂದಿಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾಗಿರುವಂಥದ್ದು. ಇವರ ಪರಿಚಯ ಯಾವ ರೀತಿಯಾಗಿದಪ್ಪ ಅಂದರೆ, ಇವರ ಹೆಸರು ಬಾಬಾ ಸಾಹೇಬ. ಇವರ ಸ್ಥಳ ಇಂದಿನ ಅಂದರೆ ಕರ್ನಾಟಕದ ಇಂದಿನ ಗದಗ ಜಿಲ್ಲೆಯ ನರಗುಂದ ಎಂಬುದು ಇವರ ಸ್ಥಳ. ಅವರು ನರಗುಂದದ ಸಂಸ್ಥಾನದ ಅಧಿಪತಿಗಳಾಗಿದ್ದು ಬೃಹತ್ ಜನಪ್ರಿಯರಾಗಿದ್ದರು. ತಮ್ಮ ಸಾಮಾನ್ಯ ಆಡಳಿತದಲ್ಲಿ ಜನಪರಿಣಿತಿಗಳನ್ನು ಅನುಸರಿಸುವಂಥರು ನರಗುಂದದ ಬಾಬಾ ಸಾಹೇಬರು. ಬ್ರಿಟಿಷರೊಂದಿಗೆ ಇವರು ಒಂದು ಸಂಬಂಧ ಯಾವ ರೀತಿಯಾಗಿ ಹೊಂದಿದ್ರಪ್ಪ ಅಂದರೆ, ಪ್ರಾರಂಭದಲ್ಲಿ ಅವರು ಬ್ರಿಟಿಷರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು. ಆದರೆ ಅವರು ಬ್ರಿಟಿಷರಿಗೆ ನಿಷ್ಠಾವಂತ ಸೇವಕನಾಗಿ ಇರಲಿಲ್ಲ. ಅವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದರು. ಆದರೆ ನಮ್ಮ ತಾಯಿ ಭಾರತ ಮಾತೆಗೆ ಏನಾದರೂ ಧಕ್ಕೆ ಬರುವಂತಾದರೆ ಮತ್ತೆ ಮರಳಿ ಅವರನ್ನೇ ಕೊಚ್ಚಿ ಹಾಕಲಿಕ್ಕೆ ಕೂಡ ಅವರು ತಯಾರಿದ್ದರು. ಅಂದರೆ ನಿಷ್ಠಾವಂತ ಸೇವೆಯನ್ನು ಬ್ರಿಟಿಷರು ಸಲ್ಲಿಸ್ತಿರಲಿಲ್ಲ. ಯಾವಾಗಲೂ ನಮ್ಮ ಭಾರತದ ಪರವಾಗಿ ಅವರು ತಮ್ಮ ಜೀವನವನ್ನು ನಡೆಸಿದರು. ಬ್ರಿಟಿಷರು ತಮ್ಮ ವಿಸ್ತರಣಾ ನೀತಿ ಮತ್ತು ನಿಶಸ್ತ್ರೀಕರಣ ನೀತಿಯನ್ನು ಜಾರಿಗೊಳಿಸುವುದರಿಂದ ಬಾಬಾ ಸಾಹೇಬರಲ್ಲಿ ಅಸಮಾಧಾನ ಉಂಟಾಗ್ತದೆ. ಅವರು ನಮ್ಮ ಭಾರತೀಯ ಸಂಸ್ಥಾನಗಳನ್ನು ತಮ್ಮಲ್ಲಿ ವಿಲೀನ ಮಾಡಿಸಿಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾರೆ. ಮತ್ತು ಈ ಭಾರತೀಯರ ಬಳಿ ಶಸ್ತ್ರಾಸ್ತ್ರಗಳಿದ್ರೆ ಮುಂದೊಂದು ದಿನ ನಮಗೆ ತೊಂದರೆ ಆಗಬಹುದು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಈ ರೀತಿಯಾದ ನೀತಿ ನಿಯಮಗಳಿಂದ ಬಾಬಾ ಸಾಹೇಬರವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. 1857ರ ದಂಗೆಯಲ್ಲಿ ಅವರ ಪಾತ್ರ ಯಾವ ರೀತಿಯಾಗಿತ್ತಪ್ಪ ಅಂದರೆ, 1857ರ ಭಾರತೀಯ ಸ್ವಾತಂತ್ರ್ಯ ಸಮರಕ್ಕೆ ಸ್ಪಂದಿಸಿ ಬಾಬಾ ಸಾಹೇಬರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಅವರು ತಮ್ಮ ಸೈನಿಕ ಪಡೆ ಮತ್ತು ಸ್ಥಳೀಯ ನಾಯಕರನ್ನು ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಬಂಡಾಯ ಘೋಷಿಸಿದರು. ಅವರಿಗೆ ಬೆಂಬಲಿಸಿರ್ತಕ್ಕಂಥ ಪ್ರಮುಖ ಸಂಸ್ಥಾನಿಕರು ಯಾರಪ್ಪ ಅಂದರೆ, ಸವಣೂರದ ಭಾಸ್ಕರ ರಾವ್ರವರು, ರಾಮದುರ್ಗದ ನಾಯಕರು ಮತ್ತು ಇತರ ಸ್ಥಳೀಯ ಸಂಸ್ಥಾನಿಕರು. ಬ್ರಿಟಿಷರ ಈ ನೀತಿ ನಿಯಮಗಳಿಂದ ಅಸಮಾಧಾನಗೊಂಡ ನರಗುಂದದ ಬಾಬಾ ಸಾಹೇಬರವರು
ಸೈನಿಕ ಪಡೆಗಳನ್ನು ರಚನೆ ಮಾಡ್ತಾರೆ. ಸ್ಥಳೀಯ ನಾಯಕರಿಗೆ ವಿನಂತಿ ಕೋರಿ ಸ್ಥಳೀಯ ನಾಯಕರನ್ನು ಒಂದುಗೂಡಿಸ್ತಾರೆ. ಸ್ಥಳೀಯ ನಾಯಕರಿಗೆ ಮನವರಿಕೆ ಮಾಡ್ತಾರೆ, ಇದು ನಮ್ಮ ದೇಶ, ಇದನ್ನು ನಾವು ರಕ್ಷಣೆ ಮಾಡಿದೆ ಮತ್ತಾರು ರಕ್ಷಣೆ ಮಾಡ್ತಾರೆ, ಇದರ ರಕ್ಷಣೆ ನಮ್ಮ ಹೊಣೆ ಎಂದು ಅವರೆಲ್ಲರಲ್ಲಿ ಮನವೊಲಿಸಿ ಅನೇಕ ರೀತಿಯ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅನೇಕ ರೀತಿಯ ಸಂಸ್ಥಾನಿಕರು ಕೂಡ ಅವರಿಗೆ ಬೆಂಬಲವನ್ನು ನೀಡುತ್ತಾರೆ. ಈ ರೀತಿಯಾದ ಒಂದು ಸೈನ್ಯವನ್ನು ರಚನೆ ಮಾಡಿ ಬ್ರಿಟಿಷರಿಗೆ ಒಂದು ತಿರುಗೇಟನ್ನು ಬಾಬಾ ಸಾಹೇಬರವರು ಕೊಡ್ತಾರೆ. ಬಾಬಾ ಸಾಹೇಬರ ಬಂಡಾಯವನ್ನು ತಡೆ ಹಿಡಿಯಲು ಬ್ರಿಟಿಷರು ಬಲದ ಪ್ರಯೋಗವನ್ನು ಆರಂಭಿಸ್ತಾರೆ. ಬಾಬಾ ಸಾಹೇಬರವರು ಸೈನ್ಯವನ್ನು ಸಂಘಟಿಸಿ ಬ್ರಿಟಿಷರ ಮೇಲೆ ಭೀಕರವಾದ ದಾಳಿಗಳನ್ನು ಆರಂಭ ಮಾಡಿಬಿಡ್ತಾರೆ. ಎಲ್ಲಿ ಬ್ರಿಟಿಷ್ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳು ಸಿಗ್ತಾರೋ ಅವರನ್ನು ಕೊಚ್ಚಿ ಹಾಕಲಿಕ್ಕೆ ಬಾಬಾ ಸಾಹೇಬರನ್ನು ಮುಂದಾಗ್ತಾರೆ. ಇಂತಹ ಬಾಬಾ ಸಾಹೇಬರ ಬಂಡಾಯವನ್ನು ತಡೆ ಹಿಡಿಯಲು ಬ್ರಿಟಿಷರು ಬಲದ ಪ್ರಯೋಗವನ್ನು ಆರಂಭಿಸ್ತಾರೆ. ಹೀಗಾದರೆ ಬಾಬಾ ಸಾಹೇಬ ನಮ್ಮನ್ನು ಭಾರತ ದೇಶಕ್ಕೆ ಇರಲಿಕ್ಕೆ ಬಿಡಲಿಕ್ಕಿಲ್ಲ, ಹೇಗಾದರೂ ಈ ಬಾಬಾ ಸಾಹೇಬರನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕೆಂದು ಬ್ರಿಟಿಷರು ತಮ್ಮ ಸೇನಾ ಬಲವನ್ನು ಬಾಬಾ ಸಾಹೇಬರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಆರಂಭಿಸ್ತಾರೆ. ಬ್ರಿಟಿಷರ ಮತ್ತೆ ಬಾಬಾ ಸಾಹೇಬರ ನಡುವೆ ಅನೇಕ ಸಮರಗಳು ಉಂಟಾಗ್ತವೆ. ಬ್ರಿಟಿಷರನ್ನು ಬಾಬಾ ಸಾಹೇಬರವರು ಅನೇಕ ಸಮರಗಳಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸ್ತಾರೆ. ಆದರೆ ಕೊನೆಗೂ ಬ್ರಿಟಿಷರು ತಮ್ಮ ಭಾರೀ ಸೈನ್ಯವೊಂದಿಗೆ ನರಗುಂದದ ಮೇಲೆ ದಾಳಿ ನಡೆಸ್ತಾರೆ. ನರಗುಂದದ ಮೇಲೆ ದಾಳಿ ಮಾಡಿ ಬಾಬಾ ಸಾಹೇಬರವರನ್ನು ಸೆರೆ ಹಿಡಿತಾರೆ. ಬಾಬಾ ಸಾಹೇಬರವರು ಆ ನರಗುಂದದ ದಾಳಿಯಲ್ಲಿ ಸಿಲುಕಿ ಬ್ರಿಟಿಷರ ಅಧೀನದಲ್ಲಿ ಇದ್ದರೂ ಕೂಡ ಬ್ರಿಟಿಷರಿಗೆ ಅವರು ಮನಸ್ಫೂರ್ತಿಯಾಗಿ ಶರಣಾಗುವುದಿಲ್ಲ. ಇನ್ನಾದರೂ ನೀವು ನನ್ನ ನೆಲದಲ್ಲಿ ಬಿಟ್ಟರೆ ಒಂದಲ್ಲ ಒಂದು ದಿನ ನಿಮ್ಮ ಶವದ ಮೇಲೆ ನಾನು ನನ್ನ ಸಾಮ್ರಾಜ್ಯವನ್ನು ಕಟ್ತೀನಂತ ಬಾಬಾ ಸಾಹೇಬರವರು ಹೇಳ್ತಿರ್ತಾರೆ. ಇಂತಹ ಒಂದು ದೇಶದ ಆಕ್ರೋಶವನ್ನು ಆ ಬಾಬಾ ಸಾಹೇಬರವರು ವ್ಯಕ್ತಪಡಿಸ್ತಿರ್ತಾರೆ ಮತ್ತು ಅವರ ಬಂಧನವನ್ನು ಮಾಡ್ತಾರೆ. ಕೊನೆಗೆ ಅವರ ಬಂಧನಕ್ಕೊಳಗಾಗಿ ಧಾರವಾಡದ ಸೆಂಟ್ರಲ್ ಜೈಲಿನಲ್ಲಿ ಅವರನ್ನು ಇರಿಸಲಾಗ್ತದೆ. ಅಲ್ಲಿ ಅವರು ರಾಜದ್ರೋಹದ ಆರೋಪದಲ್ಲಿ ನಿರ್ದಯವಾಗಿ ಶಿಕ್ಷಿಸಲ್ಪಡ್ತಾರೆ. ಬ್ರಿಟಿಷರು ಯಾರಿದ್ದಾರಪ್ಪ ಅಂದರೆ ಅವರು ಆಡಳಿತ ಯಾವ ರೀತಿ ಆಗಿತ್ತಪ್ಪ ಅಂದರೆ ಅವರಿಗೆ ಯಾವ ವ್ಯಕ್ತಿಯಿಂದ ಹಾನಿ ಉಂಟಾಗ್ತಿತ್ತಪ್ಪ ಅಂದ್ರೆ ಆ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿ ಯಾವುದಾದ್ರೂ ಒಂದು ನೀತಿಯನ್ನು ಅವರ ಮೇಲೆ ಅನುಸರಿಸಿ ಯಾವುದಾದ್ರೂ ಒಂದು ಕಾಯ್ದೆಯನ್ನು ಅವರ ಮೇಲೆ ಅನುಸರಿಸಿ ಅವರನ್ನು ಗಲ್ಲಿಗೇರಿಸಿ ಅಂದರೆ ಅವರ ಎದುರಾಳಿಗಳನ್ನು ಹಂತ ಹಂತವಾಗಿ ಕ್ಷೀಣಿಸ್ತಾ ಹೋಗ್ತಾ ಇದ್ದರು. ಈ ರೀತಿಯಾಗಿ ಆ ರಾಜದ್ರೋಹದ ಆರೋಪವನ್ನು ಹೊರಿಸಿ ಅವರನ್ನು 1860ರಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಬಾಬಾ ಸಾಹೇಬರ ಒಂದು ವೈಶಿಷ್ಟ್ಯಗಳೇನಾಗಿದ್ದವಪ್ಪ ಅಂದರೆ ಸಾಮಾನ್ಯ ಜನರ ನಿಷ್ಠೆ ಮತ್ತು ಪ್ರೀತಿಗೆ ಅವರು ಪಾತ್ರರಾಗಿದ್ದರು. ಪ್ರತಿಯೊಬ್ಬ ಸಾಮಾನ್ಯನು ಕೂಡ ತನ್ನದೇ ಆದ ಹಕ್ಕುಗಳನ್ನು ಆತ ಪಡೆದುಕೊಂಡು ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಅಧಿಕಾರವನ್ನು ಬಾಬಾ ಸಾಹೇಬರವರು ಪ್ರತಿಯೊಬ್ಬರಲ್ಲಿ ಕಾಣುತ್ತಿದ್ದರು ಮತ್ತು ಅವರ ಪ್ರೀತಿಗೆ ಬಾಬಾ ಸಾಹೇಬರವರು ಪಾತ್ರರಾಗಿದ್ದರು. ಬ್ರಿಟಿಷರ ವಿರುದ್ಧ ಧೈರ್ಯದ ಸ್ಫೋಟಿಕ ಪ್ರತಿಕ್ರಿಯೆ ನೀಡಿದಂಥ ನಾಯಕ ಯಾರಪ್ಪ ಅಂದರೆ ಅವರು ಬಾಬಾ ಸಾಹೇಬರು. 1857ರ ದಂಗೆಯ ದಕ್ಷಿಣ ಭಾರತೀಯ ಪ್ರತಿನಿಧಿಯಾಗಿರುವ ನಾಯಕ ಯಾರಪ್ಪ ಅಂದರೆ ಅವರು ಬಾಬಾ ಸಾಹೇಬ್ರವರು. ಇವರ ತ್ಯಾಗದ ಮಹತ್ವ ಯಾವ ರೀತಿಯಾಗಿತ್ತಪ್ಪ ಅಂದರೆ ಇವರ ಬಲಿದಾನವು ಉತ್ತರ ಭಾರತದ ದಂಗೆಯಿಂದಾಗಿ ಪಶ್ಚಿಮ ಭಾರತಕ್ಕೆ ತದನಂತರ ದಕ್ಷಿಣ ಭಾರತಕ್ಕೂ ಕೂಡ ಹಬ್ಬಿತು. ಅಂದರೆ ಕರ್ನಾಟಕದ ಬಾಬಾ ಸಾಹೇಬ್ರವರು ಬ್ರಿಟಿಷರ ವಿರುದ್ಧ ಹೋರಾಡತಕ್ಕಂಥ ಒಂದು ಹೋರಾಟ ದೇಶದ ವಿವಿಧೆಡೆಯಲ್ಲಿ ಹರಡುತ್ತದೆ. ಅನೇಕ ಹೋರಾಟಗಾರರು ಬಾಬಾ ಸಾಹೇಬರ ಹೋರಾಟದಿಂದ ಪ್ರೇರಣೆಗೆ ಒಳಪಡ್ತಾರೆ. ಈ ರೀತಿಯಾದ ಹೋರಾಟಗಳಿಂದ ಬ್ರಿಟಿಷರಲ್ಲಿ ನಡಕ ಪ್ರಾರಂಭವಾಗುತ್ತದೆ. ಅನೇಕ ಮಹಾನಾಯಕರು ಬ್ರಿಟಿಷರಲ್ಲಿ ನಡಕ ಹುಟ್ಟಿಸಲಿಕ್ಕೆ ಕಾರಣೀಭೂತರಾಗ್ತಾರೆ. ಅಂತಹ ನಾಯಕರ ಸಾಲಿನಲ್ಲಿ ಬಾಬಾ ಸಾಹೇಬರವರು ಕೂಡ ಒಬ್ಬರು ಎಂದು ಹೇಳಬಹುದು ಸ್ನೇಹಿತರೆ. ನರಗುಂದದ ಬಾಬಾ ಸಾಹೇಬ ಒಬ್ಬ ಧೈರ್ಯಶಾಲಿ, ಪ್ರಜಾಪ್ರಿಯ ಮತ್ತು ನಿಸ್ವಾರ್ಥ
ಹೋರಾಟಗಾರರಾಗಿದ್ದರು. ಯಾವುದೇ ರೀತಿಯ ಒಂದು ಸ್ವಾರ್ಥದ ಬದುಕನ್ನು ನರಗುಂದದ ಬಾಬಾ ಸಾಹೇಬರು ನಡೆಸಿಕೊಂಡು ಹೋಗಲಿಲ್ಲ. ನಿಸ್ವಾರ್ಥ ಜೀವಿಯಾಗಿದ್ದರು ಅವರು. ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ, ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ರಕ್ಷಣೆಗಾಗಿ ನಮ್ಮ ₹3,000 ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಬಯಸದ ಇವರು ಧರ್ಮ, ನಿಷ್ಠೆ, ಧೈರ್ಯ ಮತ್ತು ಸ್ವಾತಂತ್ರ್ಯದ ಪರ ಹೋರಾಟದ ಜೀವನವನ್ನು ನಡೆಸ್ತಾರೆ. ಈ ರೀತಿಯಾಗಿ ಒಂದು ನರಗುಂದದ ಬಾಬಾ ಸಾಹೇಬರ ಜೀವನ ಮತ್ತು ಚರಿತ್ರೆಯನ್ನು ನಾವು ನೋಡಬಹುದು ಸ್ನೇಹಿತರೆ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಅನುಕೂಲದ ದೃಷ್ಟಿಯಿಂದ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಂತಿಮ ವರ್ಷದ ಪರೀಕ್ಷಾ ಸರಣಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿ ಎಂದು ಹೇಳ್ತಾ ಎಲ್ಲರಿಗೂ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.